ತಂಡವನ್ನು ವೇದಿಕೆ ಮೇಲೆ ಸ್ವಾಗತಿಸುವಂತಹ ಸಮಯ. ಮಂಗಳವಾರ ರಜಾ ದಿನ ಚಿತ್ರತಂಡ, ಚಿತ್ರದ ನಿರ್ದೇಶಕರಾದಂತಹ ಶ್ರೀ ಯುಎನ್ ಅವರು, ಚಿತ್ರದ ನಾಯಕ ನಟರಾದಂತಹ ಶ್ರೀ ಚಂದನ್ ಆಚಾರ್ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಜೊತೆ ಇರ್ತಾರೆ. ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಗೋಪಾಲ್ ಕೃಷ್ಣರವರು, ರಜನಿಕಾಂತ್ ಅವರು. ಸಿನಿಮಾ ಏನಂದ್ರೆ ಇವಾಗ ನೀವು ಟ್ರೈಲರ್ ಎಲ್ಲ ನೋಡಿದ್ರಿ, ಒಂದ್ ಲೈನ್ ಕತೆ ನಿಮ್ಗೆ ಗೊತ್ತಾಯ್ತು. ನಾಟ್ ಓನ್ಲಿ ಕಾಮಿಡಿ ಅಂತಲ್ಲ, ಸಿನಿಮಾದಲ್ಲಿ ತಂದೆ ಮಗನ ಬಗ್ಗೆ ಒಂದು ಅದ್ಭುತವಾದ ಒಂದು ಸಂಬಂಧದ ಮೇಲೆ ಕತೆ ಇದೆ. ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ತುಂಬಾ ಏನಂದ್ರೆ ಪ್ರೀತಿಯಿಂದ ಹೆಚ್ಚು ಕಾಳಜಿಯಿಂದ ಈ ಸಿನಿಮಾನ ತಯಾರು ಮಾಡಿದೀವಿ. ನಿಮ್ಗಳ ಸಪೋರ್ಟು ತುಂಬಾ ಮುಖ್ಯ ಆಗಿದೆ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ. ಏನಂದ್ರೆ ಎಲ್ಲಾ ಸಿನಿಮಾಗಳು ಬರ್ತಾ ಇರೋದ್ರಿಂದ ಹೊಸಬ್ರು ತಂಡ ಒಂದು ಹೊಸ ಪ್ರಯತ್ನ, ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಹಲೋ ಸರ್, ಕತೆ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಬ್ಬ ಕ್ಷೌರಿಕ, ಅವನಿಗೊಂದು ಗುರಿ ಇರುತ್ತೆ ಅಂದ್ರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ಗೆ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋದೇ ಒಂದು ಡ್ರೀಮು. ಅದಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತಾನೆ, ಅದನ್ನ ಯಾವ ರೀತಿ ಅಚೀವ್ ಮಾಡ್ತಾನೆ ಅನ್ನೋದು ಒಂದು ಲೈನ್ ಕತೆ. ನಾನು ಆಗ್ಲೇ ಹೇಳ್ದಂಗೆ ಸಿನಿಮಾದಲ್ಲಿ ತಂದೆ ಮಗನ ಎಮೋಷನ್ಸ್ ತುಂಬಾ ಇದೆ, ಅದೊಂದು ಕ್ಯಾರಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದವ್ರಿಗೆ, ಪ್ರತಿಯೊಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಲಿ ನಡೆಯುವಂತ ಒಂದು ಎಲಿಮೆಂಟ್ಸ್ ನ ಇಟ್ಕೊಂಡು ನಾವು ಕನೆಕ್ಟ್ ಆಗೋ ತರ ಮಾಡಿದೀವಿ. ಸಿನಿಮಾ ಏನಂದ್ರೆ ಒಂದು ಸೂಪರ್ ಸ್ಟಾರ್ಗೆ ಹೇರ್ ಸ್ಟೈಲ್ ಮಾಡೋ ಒಂದು ಜರ್ನಿಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾನೆ, ಯಾವ ರೀತಿ ಅದನ್ನ ಅಚೀವ್ ಮಾಡ್ತಾನೆ ಅನ್ನೋದೇ ಕತೆ ಸರ್. ಸರ್ ಅದು ಸಿನಿಮಾ, ಅದೊಂದು ದೊಡ್ಡ ಸಸ್ಪೆನ್ಸ್ ಇದೆ, ಸಿನಿಮಾದಲ್ಲೇ ನೋಡ್ಬೇಕು ಸರ್. ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ಅದು. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಕ್ಷಮೆ ಇರಲಿ, ಸ್ವಲ್ಪ ತಡ ಆಯ್ತು. ಹೌದು, ಅಲ್ಲ ಪ್ರತಿ ಸಿನಿಮಾನು ಹೊಸದೇ, ಹಾಗಾಗಿ ಹೊಸ ಜನ. ಈ ಒಂದು ಪರಿಸ್ಥಿತಿಯಲ್ಲೂ ಎಡಬಿಡದೆ ಧೈರ್ಯ ಮಾಡಿ ಕಲೆಕ್ಟಿವ್ ಎಫರ್ಟ್ ಇದು ಇನ್ನೊಂದು ಪ್ರಯತ್ನ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತೀನಿ ಮೊದಲಿಗೆ. ಜೊತೆಗೆ ತಂಡದ ಪ್ರತಿಯೊಬ್ಬರ ಶ್ರಮ ಮತ್ತೆ ಕೆಲಸ ಹೆಚ್ಚಿದೆ. ಅಂದ್ರೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಹೊರಟಾಗ ಅಫ್ಕೋರ್ಸ್ ಅದಕ್ಕೆ ಅದರದ್ದೇ ಆದ ಆಬ್ಸ್ಟಿಕಲ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ಜೊತೆಗೆ ನಿಂತು ಮಾಡೋಣ ಅಂತ ಇಲ್ಲಿವರೆಗೂ ಅದನ್ನ ತುಂಬಾ ಹುಷಾರಾಗಿ ಕಾಪಿಟ್ಕೊಂಡು ಅದನ್ನ ಜನಕ್ಕೆ ತಲುಪಿಸೋವರೆಗೂ ಅದರ ಒಂದು ಕುತೂಹಲ ಇಟ್ಕೊಳ್ಳೋದಿದೆಯಲ್ಲ, ಸೊ ಅದಕ್ಕೆ ಇಡೀ ತಂಡ ಅವರದ್ದೇ ಆದ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ತಾಂತ್ರಿಕ ವರ್ಗ ಮತ್ತೆ ಎಲ್ಲ ನಟ ವರ್ಗದವರು ನಮ್ಮ ಜೊತೆಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿ, ಅಂದ್ರೆ ಏನೇ ಕೆಲಸ ಮಾಡ್ಬೇಕಂದ್ರೂ ಆಯ್ತು ನಾವು ಬರ್ತೀವಿ, ಜೊತೆ ಕೆಲಸ ಮಾಡೋಣ ಅಂತ ಒಂದು ಪಾಸಿಟಿವ್ ಇಂದ ನಿಂತ್ಕೊಳ್ಳೋದಿದೆಯಲ್ಲ, ಸೊ ಅದಕ್ಕಿಂತ ದೊಡ್ಡದ್ ಮತ್ತೆ ಇನ್ನೇನಿಲ್ಲ. ಈ ದುರಿತ ಕಾಲದಲ್ಲೂ ಅದೊಂಥರ ಒಂದು ಓಪನ್ ವಿಂಡೋ ಸಿಕ್ಕಿದೆ ನಮ್ಗೆ. ಸಾರಿ, ಐ ಆಮ್ ಜಸ್ಟ್ ಶಿವರಿಂಗ್ ಬಿಕಾಸ್ ಒಂಚೂರು ಬೇರೆ ಕೆಲಸ ಅರ್ಜೆಂಟ್ ಇತ್ತು, ಹಂಗಾಗಿ ಐ ಜಸ್ಟ್ ಟೇಕ್ ಟೈಮ್, 5 minutes ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಮಂಗಳವಾರ ರಜಾ ದಿನ ಈ ಸಿನಿಮಾದ ಬಗ್ಗೆ ನನಗೆ ತುಂಬಾ ವಿಶೇಷವಾದ ಪ್ರೀತಿ ಇದೆ. ಈ ಸುಮಾರು ಒಂದು 3-4 ವರ್ಷಗಳಲ್ಲಿ ನಾನು ಯಾವ ವೇದಿಕೆಯಲ್ಲೂ ಹಂಚ್ಕೊಂಡಿರ್ಲಿಲ್ಲ, ಯಾವುದೇ ಸಮಾರಂಭಕ್ಕೂ ಬಂದಿರಲಿಲ್ಲ. ನಾನು ಹಾಗೆ ಹೇಳಿದಾಗೆ ಈ ಸಿನಿಮಾದ ಮೇಲೆ ಹಾಗೂ ಈ ಸಿನಿಮಾದಲ್ಲಿ ನನ್ನ ಒಂದು ಅಳಿಲು ಸೇವೆ ಇದೆ. ನಾನು ಇದರಲ್ಲಿ ಒಂದು ಅಪ್ಪ ಮಗನ ಹಾಡು ಬರೆದಿದ್ದೀನಿ. ಆ ಹಾಡು ಮೇಲೆ ನನಗೆ ತುಂಬಾ ಪ್ರೀತಿ ಇದೆ. ಸೊ ಹಂಗಾಗಿ ನಾನು ನಿಮ್ಗಳ ಜೊತೆ ಈ ವಿಷಯನ ಶೇರ್ ಮಾಡ್ಕೋಬೇಕು. ಈಗ ನಾನು ಬರ್ದಿರೋ ಹಾಡು ಇವರು ಸಿನಿಮಾಗೆ ಪ್ಲಸ್ ಆಗ್ಬೇಕು, ಅದನ್ನ ನೀವು ದಯವಿಟ್ಟು ಜನರಿಗೆ ತಲುಪಿಸೋ ಕೆಲಸ ಮಾಡ್ಬೇಕು. ಯಾಕಂದ್ರೆ ಇದುವರೆಗೂ ನಾವೇನು ನಮ್ಮ ಸಿನಿಮಾಗಳಲ್ಲಿ ನೋಡಿದೀವಿ, ಈಗ ತಾಯಿ ಅಂದ್ರೆ ಭೂಮಿ ತಾಯಿ ಬಗ್ಗೆ ಸುಮಾರು ಬರ್ದಿದ್ದಾರೆ, ಸುಮಾರು ಇದು ಮಾಡಿದ್ದಾರೆ. ಅಪ್ಪನ ಬಗ್ಗೆ ಹೇಳಿರೋದು ತುಂಬಾ ಕಡಿಮೆ. ಈಗ ನಮ್ಗೆ ಅಪ್ಪ ಆಕಾಶ ಇದ್ದಂಗೆ, ಆಕಾಶ ಇಲ್ಲ ಅಂದ್ರೆ ಭೂಮಿ ಆಕ್ಚುಲಿ ಪೂರ್ತಿ ಆಗಲ್ಲ. ಸೊ ಅಂತ ಆಕಾಶದ ಬಗ್ಗೆ ನನಗೆ ಇವಿನವರು ಅಪ್ರೋಚ್ ಮಾಡಿ ಬರೆಯೋಕೆ ಹೇಳಿದಾಗ, ಇಲ್ಲ ಸರ್ ನೀವೇ ಬರಿಬೇಕು ಅಂದಾಗ, ನನಗೆ ಆಕ್ಚುಲಿ ಅದು ಇವ್ರ ತಂಡ ಆಗ್ಲಿ ಇವ್ರ ಪರಿಚಯ ಆಗ್ಲಿ ನನಗೆ ಇರ್ಲಿಲ್ಲ.
ಸರಿ ನೋಡೋಣ ಇವೇನು ಬರೆಯೋಣ ಅಂತ ಹೇಳಿದೆ. ಇವ್ರು ಬಂದು ಇವರ ಒಂದು ಪ್ರಿಪರೇಷನ್ಸ್, ಆಮೇಲೆ ಋತ್ವಿಕ್ ಅವರು ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಆ ಹಾಡು ನನಗೆ ಟ್ಯೂನ್ ಕಳ್ಸಿದ್ಮೇಲೆ ನಾನು ಇದನ್ನ ಬರೆಯಲ್ಲ ಅಂತ ಹೇಳಕ್ ಆಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ಪ ಅನ್ನೋ ಒಂದು ಆಕಾಶ ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡಿರುತ್ತಂದ್ರೆ ನಾನಾಗ್ಲಿ ನೀವಾಗ್ಲಿ ಇಲ್ಲಿ ಕೂತಿರೋದು ಇವತ್ತು ನಮ್ಮ ಅಪ್ಪನಿಂದ. ಸೊ ಹಂಗಾಗಿ ಆ ಅಪ್ಪನ ಬಗ್ಗೆ ಹೇಳೋಕೆ ಎಷ್ಟು ಹೇಳಿದ್ರು ಸಾಲಲ್ಲ. ಸೊ ಇದರಲ್ಲಿ ಏನಂದ್ರೆ ಒಂದು 3 ನಿಮಿಷದಲ್ಲಿ ನನ್ನ ಕೈಯಿಂದ ಎಷ್ಟು ಹೇಳಕ್ ಸಾಧ್ಯನೋ ಅದನ್ನ ನಾನು ಹೇಳಿದ್ದೀನಿ. ಈಗಾಗಲೇ ಅದನ್ನ ಕೇಳಿದಂತವ್ರು ನಿನ್ನೆ ಇವರು ಆಡಿಯೋ ರಿಲೀಸ್ ಮಾಡಿದ್ರೆ ಅದ್ಭುತವಾದ ಒಂದು ರೆಸ್ಪಾನ್ಸ್. ಸುಮಾರು ನನಗೆ ಒಂದು 300 ಮೇಲೆ ಕಾಲ್ಸ್ ಬಂತು, ನಿನ್ನೆ ಸುಮಾರು ಮೆಸೇಜಸ್ ಬಂತು. ದೊಡ್ಡ ದೊಡ್ಡ ರೈಟರ್ಸ್, ದೊಡ್ಡ ದೊಡ್ಡ ನಟರು, ಸ್ಟಾರ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದ್ರ ಅಂದ್ರು. ಈಗ ನಮ್ಗೆ ಏನಾಗುತ್ತೆ, ಒಂದು ಸಿನಿಮಾಗೆ ನಾವು ಹಾಡು ಬರ್ದಾಗ ಬರೀ ನಮಗೆ ಪರಿಚಯ ಇರೋ ಸಿನಿಮಾದವರು, ನಟರು, ಟೆಕ್ನಿಷಿಯನ್ಸ್ ಅಷ್ಟು ಜನ ಕೇಳಿದ್ರೆ ಮಾತ್ರ ಅದು ವರ್ಕೌಟ್ ಆಗಲ್ಲ. ಸೊ ಪ್ರತಿಯೊಬ್ಬ ಜನರಿಗೆ ಹಾಡು ತಲುಪಬೇಕು. ಅದನ್ನ ತಲುಪಬೇಕಂದ್ರೆ ನೀವುಗಳು ತುಂಬಾ ತುಂಬಾ ಪ್ರಮುಖ ಇದನ್ನ ಪಾತ್ರ ವಹಿಸ್ತೀರ. ಅದರಲ್ಲಿ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದ್ರೆ, ಹೊಸ ತಂಡ ಒಂದು ಹುಮ್ಮಸ್ನಿಂದ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದಷ್ಟು ಅಂಶಗಳಿದಾವೆ. ಆ ಎಲ್ಲ ಅಂಶನ ಒಂದೊಂದಾಗಿ ಜನಗಳಿಗೆ ನೀವು ತಲುಪಿಸೋ ಕೆಲಸ ಮಾಡ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಎಲ್ಲರೂ ತುಂಬಾ ಹಾರ್ಡ್ ಎಫರ್ಟ್ ಅವ್ರದ್ದು ಕಾಣುತ್ತೆ ಸ್ಕ್ರೀನ್ ಮೇಲೆ. ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ತೆ. ತುಂಬಾ ವರ್ಷಗಳಿಂದ ತುಂಬಾ ಸಿನಿಮಾಗಳು ಮಾಡ್ಕೊಂಡ್ ಬಂದಿದ್ದೀನಿ. ಆಮೇಲೆ ಒಂದಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ. ಆ ತರದ್ರಲ್ಲಿ ಈಗ ತುಂಬಾ ದೊಡ್ಡ ಫುಲ್ ಫ್ಲೆಜ್ಡ್ ಇಡೀ ಸಿನಿಮಾ ಟು ಕ್ಲೈಮ್ಯಾಕ್ಸ್ ತನಕ ಇರೋಂಥದ್ದೊಂದು ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ ಇದರಲ್ಲಿ. ಹೀರೋ ಏನೇನ್ ಕಷ್ಟ ಪಡ್ತಾನೆ, ಅವನು ಎಲ್ಲದಕ್ಕೂ ಅವನು ಸಪೋರ್ಟಿವ್ ಆಗಿ ನಿಂತು ಮಾಡೋಂತ ಒಂದು ಫ್ರೆಂಡ್ ರೋಲ್ ಮಾಡಿದ್ದೀನಿ. ಕತೆ ನಿಮ್ಗೆ ಎಲ್ಲ ಡೈರೆಕ್ಟರ್ ಆಲ್ರೆಡಿ ಹೇಳಿದ್ದಾರೆ. ಬಟ್ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇಷ್ಟು ವರ್ಷ ಆಯ್ತು, ನಾನು ದಶಕಗಳು ಕಳೆದ್ರು ತುಂಬಾ ಸಿನಿಮಾಗಳು ರಿಲೀಸ್ ಆಗಿದೆ. ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು, ಸ್ಟಾರ್ ನಟರ ಸಿನಿಮಾಗಳು ಅವ್ರ ಹುಟ್ಟದ ಬಗ್ಗೆ ಅಥವಾ ಇಂದಿನ ಒಂದು ಅವ್ರದ್ದು ಈವೆಂಟ್ ಆ ತರದಕ್ಕೆ ರಿಲೀಸ್ ಆಗಂತದ್ದು ಸಹಜ. ಬಟ್ ನನಗೆ ಈ ಸರಿ ತುಂಬಾ ಖುಷಿ ಆಗ್ತಾ ಇರೋದೇನಪ್ಪಾ ಅಂದ್ರೆ, ನಾನೊಬ್ಬ ಕಾಮಿಡಿ ಆಕ್ಟರ್ ಆಗಿ ನನ್ನ ಹುಟ್ಟದ ಬಗ್ಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ಅಚಾನಕ್ ಅಥವಾ ಏನೋ ಗೊತ್ತಿಲ್ಲ, ಒಂದ್ಸತಿ ನಿರ್ದೇಶಕರು ಫೋನ್ ಮಾಡಿದಾಗ ಇನ್ನು 12ನೇ ತಾರೀಕು ಅಂತ ಇತ್ತು. ನಾನು 5ನೇ ತಾರೀಕು ಮಾಡ್ಬೋದಲ್ವಾ ಸರ್ ನಾನು ಸುಮ್ಮನೆ ಹೇಳಿದ್ದೆ, ಏನ್ ವಿಷಯ ಅಂತ ಹೇಳಿರ್ಲಿಲ್ಲ. ಬಟ್ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ, 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಇದು ನನಗೆ ಒಂಥರ ಗಿಫ್ಟ್, ತುಂಬಾ ಖುಷಿ ಕೊಟ್ಟಂತ ವಿಚಾರ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ನಂದನ್ ರಾಜ್ ಅಂತ. ಆಕ್ಚುಲಿ ಈ ಮೂವಿಲಿ ಎಲ್ಲೂ ತೋರಿಸಿಲ್ಲ, ನೆಗೆಟಿವ್ ಶೇಡ್, ಒಂದು ಕೂಲಿಂಗ್ ಗ್ಲಾಸ್ ಕೂಳಿ ಅಂತ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡ್ತಾ ಇದೀವಿ. ಜೊತೆಗೆ ಈ ಮೂವಿ ಸ್ಟಾರ್ಟ್ ಆದಾಗಿಂದ ನಾನು ನಮ್ಮ ಡೈರೆಕ್ಟ್ರು ಜೊತೆಲೆ ನಾವು ಇಬ್ರು ಒಟ್ಟಿಗೆ ಡಿಸೈಡ್ ಮಾಡಿದ್ದು, ಈ ಥರ ಒಂದು ಮೂವಿ ನಾವೇ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡಿಸೈಡ್ ಮಾಡಿ ಮಾಡೋಣ ಅಂತ. ಅವಾಗಿಂದ ಜೊತೆಲಿ ಇದೀವಿ. ಸೊ ಇದೇ 5ನೇ ತಾರೀಕು ಫೆಬ್ರವರಿ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ಮಿಸ್ ಆಗಿರ್ತಾರೆ. ನಾನು ಆಗ್ಲಿ ಹೇಳಿದಾಗಲ್ಲ, ಇವ್ರ ಸಿನಿಮಾಗೆ ನಂದು ಒಂದು ಚಿಕ್ಕ ಒಂದು ಹಾಡಿದೆ, ಒಂದು ಹಾಡಿನ ಸೇವೆ ಅದು. ಸೊ ಹಂಗಾಗಿ ಮೇನ್ ಹೀರೋರದ್ದೆಲ್ಲ ಇದೆಯಲ್ಲ, ಸಾಕಷ್ಟು ಮುಂಚೆ ಮಾಡಿದ್ರು. ಸರ್ ಏನಾಗುತ್ತೆ ಅಂದ್ರೆ, ಒಂದು ಸಿನಿಮಾ ಇವಾಗ ಇನ್ವೆಸ್ಟರ್ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಒಂದು ಎಲ್ಲ ನಮ್ಗೆ ಏನಾಗುತ್ತೆ, ಎಲ್ಲಾನು ಸೇರ್ಕೊಂಡು ಎಲ್ಲರಿಗೂ ಒಂದು ಪೇಮೆಂಟ್ ಅನ್ನೋದಿರುತ್ತೆ, ಎಲ್ಲರಿಗೂ ಒಂದು ಕನ್ವೀನಿಯನ್ಸ್ ಅನ್ನೋದಿರುತ್ತೆ. ಸಾಕಷ್ಟು ಜನ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸಿನಿಮಾಗೆ ಅಲ್ಲದೆ ಇರೋ ದುಡ್ಗೋಸ್ಕರನಾದ್ರು ಕೆಲಸ ಮಾಡ್ತಿರ್ತಾರೆ. ಇಲ್ಲೇನಾಗಿದೆ ಅಂದ್ರೆ, ನಾವೇ ಸ್ವಂತ ಹಣದಿಂದ ಸ್ವಂತ ಬಂಡವಾಳ ಹಾಕೊಂಡು ಮಾಡ್ತಿರೋದ್ರಿಂದ ಏನಾಗುತ್ತೆ, ಒಂದಷ್ಟು ಜನ ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಹುಮ್ಮಸ್ ಇರುತ್ತೆ, ನಾನು ಸಿನಿಮಾದಲ್ಲಿ ಕೆಲಸ ಮಾಡಬೇಕು, ಸಿನಿಮಾದಲ್ಲಿ ನಾನು ವರ್ಕ್ ಮಾಡ್ಬೇಕು, ನಾನು ಕೆಲಸ ಕಲಿಬೇಕು ಅಂತ. ಏನಾಗ್ತಾ ಇರುತ್ತೆ, ಬದುಕು ಎಲ್ಲ ಕಲ್ಸುತ್ತಲ್ಲ ಸರ್, ಬದುಕೋದಕ್ಕೆ ದುಡ್ಡು ಸಖತ್ ಅವಶ್ಯಕತೆ ಇರುತ್ತೆ. ಯಾರನ್ನೂ ಬ್ಲೇಮ್ ಮಾಡಬೇಕು ಅಂತ ಹೇಳ್ತಿಲ್ಲ. ಮಾಡ್ತಾ ಮಾಡ್ತಾ ಏನಾಗಿರುತ್ತೆ, ಅವ್ರಿಗೂ ಒಂದು ಪರ್ಸನಲ್ ಕಮಿಟ್ಮೆಂಟ್ಸ್ ಅನ್ನೋದಿರುತ್ತೆ, ಎಲ್ಲ ಇರುತ್ತೆ, ಆ ಥರದ್ದೆಲ್ಲ ಹೋಗ್ತಾ ಇರುತ್ತಲ್ಲ. ಸೊ ಆ ನಡುವೆ ಏನಾಗುತ್ತೆ, ಒಬ್ಬೊಬ್ರೆ ಡ್ರಾಪ್ ಆಗ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಹೊಸಬ್ರು ಆ್ಯಡ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಅದು ಹಳೆ ಪೋಸ್ಟರು, ಹಾಗಾಗಿ ಗೋಸ್ಪಿರ್ಸೋದು ಹೆಸರಿಲ್ಲ, ಆಚೆ ಇರೋ ಸ್ಟ್ಯಾಂಡೀಸ್ ಅಲ್ಲಿ ಇದೆ ಸರ್. ನೀವು ಹೇಳಿದ್ರೆ ಒಳ್ಳೇದಾಯ್ತು, ಯಾಕಂದ್ರೆ ಅದನ್ನ ಹೇಳ್ಬೇಕಾಯ್ತು, ಹೇಳಿಲ್ಲ ಅವಾಗಲೇ. ಥ್ಯಾಂಕ್ ಯು ಸರ್. ಸರ್ ಅವ್ರದ್ದೆಲ್ಲ ಸಿನಿಮಾದಲ್ಲಿ ಇರುತ್ತೆ ಸರ್. ಏನಾಗುತ್ತೆ ಅಂದ್ರೆ, ಒಂದು ಸಿನಿಮಾ ರಿಲೀಸ್ ಹತ್ರ ಇದ್ದಾಗ ಏನಾಗುತ್ತೆ, ಅವ್ರ ಹೆಸರು ಇವ್ರ ಹೆಸರು ಅಂತೆಲ್ಲ ಹಾಕೊಂಡು ಹೋದಾಗ ಎಲ್ಲ ಕ್ಲಮ್ಸಿ ಆಗೋಗುತ್ತೆ. ಸೊ ಹಾಗಾಗಿ ಯಾರ್ಯಾರ ದಿನ ಇವಾಗ ಏನಾಗಿದೆ, ಇದರಲ್ಲಿ ಇರೋ ಪೋಸ್ಟ್ ಅಲ್ಲಿ ಅವ್ರದ್ದು ಲಿರಿಕ್ಸ್ ನಾವು ಯೂಸ್ ಮಾಡ್ಲಿಲ್ಲ, ಅವ್ರಿಗೆ ಹೇಳಿದ್ವಿ, ಬಟ್ ಅವ್ರ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ಏನಾಗುತ್ತೆ, ಇವಾಗ ಅವ್ರ ಕಂಟೆಂಟ್ ಇಲ್ದಿದ್ದಾಗ ಅವ್ರ ಹೆಸರು ಹಾಕೋದ್ರಲ್ಲಿ ಅರ್ಥ ಇರಲ್ಲ. ಸೊ ಅದಕ್ಕೋಸ್ಕರ ಆ ಥರ ಆಗಿಲ್ಲ ಸರ್. ಸರ್ ಇದು ಆಕ್ಚುಲಿ ಈ ಟೈಟಲ್ ಹುಟ್ಟೋದಕ್ಕೆ ಕಾರಣನೇ ನಮ್ಮ ತಾಯಿ ಸರ್. ನಾನು
ಈ ಸಿನಿಮಾ ಹುಟ್ಟಿದ ಹೇಗೆ, ಈ ಕತೆ ಹುಟ್ಟಿದ ಹೇಗೆ ಅಂದ್ರೆ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ನಾನಿದ್ದೆ, ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಅಂತ. ಸುಮಾರು ಇಲ್ಲ ಅಂದ್ರೆ ಒಂದು 80 ಜನ ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದ್ದೆ. ಎಲ್ಲ ಏನಾಗ್ತಿತ್ತು ಅಂದ್ರೆ ದೊಡ್ಡ ಸ್ಟಾರ್ ಕಾಸ್ಟ್ ಪ್ಲಾನ್ ಮಾಡ್ಕೊಳ್ಳಿ, ಇಲ್ಲ ಒಬ್ರು ದೊಡ್ಡ ಹೀರೋದು ಡೇಟ್ ತಗೊಳ್ಳಿ, ಅವಾಗ ಮಾಡೋಣ, ಇನ್ವೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಸರ್ ಸಿನಿಮಾ ಅಂತ ಬಂದಾಗ ಇನ್ವೆಸ್ಟರ್ಸ್ ಯೋಚನೆ ಮಾಡೋದೇ ಬಿಸ್ನೆಸ್ ವೈಸ್, ಏನಾಗುತ್ತೆ, ಯಾವ ತರ ಕಲೆಕ್ಷನ್ ಯಾವ ತರ ಬರುತ್ತೆ, ಅವ್ರಿಗೆ ಅವ್ರ ದುಡ್ಡು ಹೇಗೆ ಸೇಫ್ ಆಗುತ್ತೆ ಅನ್ನೋದೇ ಯೋಚನೆ ಮಾಡ್ತಾರೆ. ಆ ಥರದೊಂದು ಫ್ರಸ್ಟ್ರೇಷನ್ ಇರೋ ಟೈಮಲ್ಲಿ ನನಗೊಬ್ರು ನಿರ್ದೇಶಕರು ಸಂಭಾಷಣೆ ಬರೀಬೇಕು ಅಂತ ಕರ್ಸೋರು, ಒಂದು ಕಮರ್ಷಿಯಲ್ ಕತೆ ಮಾಡಬೇಕು ಅಂತ. ಅವಾಗ ಅವ್ರ ಕತೆ ಕೇಳಿ ನಾನು ಅವ್ರಿಗೆ ಹೇಳಿದೆ, ಸರ್ ಕಮರ್ಷಿಯಲ್ ವರ್ಕ್ ಆಗಲ್ಲ, ಇದು ಬೇರೆ ಏನಾದ್ರು ಕತೆ ಮಾಡಿದ್ರೆ ವರ್ಕ್ ಮಾಡ್ಬೋದು ಅಂತ. ನಿಮ್ಮ ಹತ್ರ ಯಾವ್ದಾದ್ರು ಕತೆ ಇದ್ರೆ ಹೇಳಿ ಅಂದಿದ್ರು. ಅವಾಗ ನಾನು ಸರ್ ಒಂದು 2 ದಿನ ಟೈಮ್ ಕೊಡಿ, ಬಟ್ ಏನಂದ್ರೆ ನಾನು ಕತೆ ಕೊಡೋಕ್ಕಾಗಲ್ಲ, ನೀವು ಇನ್ವೆಸ್ಟ್ ಮಾಡೋದಾದ್ರೆ ನೀವು ಪ್ರೊಡ್ಯೂಸ್ ಮಾಡೋದಾದ್ರೆ ನಾನು ಕತೆ ಹೇಳ್ತೀನಿ, ನಾನು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ನಾನು. ಸರಿ ಹೇಳಿ ಅಂದ್ರು. 2 ದಿನ ಟೈಮ್ ತಗೊಂಡು ಬಂದಿದ್ದೆ. ಆಕ್ಚುಲಿ ಅವತ್ತು ಸೋಮವಾರ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದು. ನೆಕ್ಸ್ಟ್ ಡೇ ಮಂಗಳವಾರ ನಂದು ಅವ್ರ ಲಾಂಗ್ ಹೇರ್ಸ್ ಇತ್ತು. ನಾನು ಹೇರ್ ಕಟ್ ಮನೆಯಿಂದ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೊಡ್ಬೇಕಾದ್ರೆ ನಮ್ಮ ತಾಯಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳೋರು. ನಾನು ಈ ಥರ ಹೇರ್ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ, ಇಲ್ಲ ಇವತ್ತು ಮಂಗಳವಾರ ತೆಗ್ದಿರಲ್ವಲ್ಲ, ಆಮೇಲೆ ಇವತ್ತು ಕಟ್ಟು ಮಾಡಿಸ್ಬಾರ್ದು ಅಂತ ಹೇಳೋರು. ಸೊ ಅಲ್ಲಿ ಸ್ಟ್ರೈಕ್ ಆಗಿ ಟೈಟಲ್ ಅದು. ಅದಾದ್ಮೇಲೆ ನಾನು ರೆಗ್ಯುಲರ್ ಆಗಿ ಹೇರ್ ಕಟ್ ಮಾಡಿಸ್ಕೊತಾ ಇದ್ದಿದ್ದು ಹುಡುಗ ಯಾವಾಗ್ಲೂ ಹೇಳ್ತಿದ್ದ, ಈ ತರ ನಾನು ಸುದೀಪ್ ಸರ್ಗೆ ಹೇರ್ ಸ್ಟೈಲ್ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ. ಯಾಕಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಸರ್ ಒಂದ್ಸಲಿ ಅವ್ರನ್ನ ಮೀಟ್ ಮಾಡಿಸ್ಬೋದಾ ಅಂತೆಲ್ಲ ಕೇಳ್ತಿದ್ದ. ಸೊ ಅವಾಗ ಆ ಲೈನ್ ನನಗೆ ಸ್ಟ್ರೈಕ್ ಆಗಿ ಇದನ್ನ ಇಟ್ಕೊಂಡು ಯಾಕೆ ಸಿನಿಮಾ ಮಾಡಬಾರ್ದು ಅನ್ನೋದ್ರ ಮೇಲೆ ಅವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್. ಅದಾದ್ಮೇಲೆ ಏನಾಯ್ತು ಅಂದ್ರೆ ಕತೆ ಎಲ್ಲ ರೆಡಿ ಆಯ್ತು, ಅವ್ರಿಗೆ ಕತೆ ಹೇಳಿದೆ. ಅವ್ರು ಅವಾಗ ಅವ್ರ ಕತೆ ಹೇಳ್ತಿದ್ದಂಗ ಅವರು ಕತೆ ಕೇಳಿದ ತಕ್ಷಣ ನಾನೇ ಡೈರೆಕ್ಷನ್ ಮಾಡ್ತೀನಿ, ಸ್ಟೋರಿ ಮತ್ತೆ ಡೈಲಾಗ್ಸ್ ಇನ್ವೆಸ್ಟ್ ಆಗ್ತೀನಿ, ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನಾನು ಮಾಡ್ಕೊಂತೀನಿ ಅಂದ್ರು. ಸೊ ಅವತ್ತಿದ್ದ ಮೂಮೆಂಟ್ ಅಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋದು ಇದ್ದಿದ್ರಿಂದ, ಇಲ್ಲ ನಾವೇ ಏನಾದ್ರು ಆಗಲ್ಲ ಅಂತೇಳಿ ನಾವೇ ಏನಾದ್ರು ಮಾಡೋಣ ಅಂತೇಳಿ ಪ್ರಯತ್ನ ಪಟ್ಕೊಂಡು ನಾವೇ ಸ್ಟಾರ್ಟ್ ಮಾಡ್ಕೊಂಡು ನಾವೇ ಮಾಡಿದ್ವಿ ಸರ್. ಹೆಚ್ಚಿಗೆ ಹೇಳೋದಿಲ್ಲ, ಎಲ್ಲರೂ ಹೇಳಿದ್ದಾರೆ. ನಾನು ಸಾಮಾನ್ಯ ನಟ ಅಷ್ಟೇ. ಅವರು ಹೇಳಿದ ಕಥೆಯನ್ನ ತಲುಪಿಸೋದಕ್ಕೆ ಮತ್ತೆ ಆ ಪಾತ್ರಕ್ಕೆ ಜಸ್ಟಿಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿವರೆಗೂ ಏನು ಎಲ್ಲರೂ ಜೊತೆಗಿದ್ದು ಇದನ್ನ ಪ್ರೆಸೆಂಟ್ ಮಾಡೋ ಹೊತ್ತಿಗೆ ನಾವು ತುಂಬಾ ಜಾಗರೂಕರಾಗಿ ಇದೊಂದು ಸಿಕ್ಕಿರೋ ಒಂದು ಅವಕಾಶವನ್ನ, ಸಿಕ್ಕಿರೋ ಒಂದು ಈ ವಿಂಡೋನ ಸಾಧ್ಯವಾದಷ್ಟು ಮಟ್ಟಿಗೆ ಜನಕ್ಕೆ ತಲುಪಿಸಿ ಅವರಿಗೆ ಮನೋರಂಜನೆ ನೀಡೋದಷ್ಟೇ ನಮ್ಮ ಧರ್ಮ. ಸೊ ಅದನ್ನ ಭಾಗಶಃ ಪಾಲಿಸಿದೀವಿ ಅಂತ ಭಾವಿಸ್ಕೋತೀನಿ. ಅಂದ್ರೆ ಹಿರಿಯ ನಟರೆಲ್ಲರೂ ಇದ್ದಾರೆ, ನಮ್ಮ ಸೀನಿಯರ್ಸ್ ಎಲ್ಲರೂ ಇದ್ದಾರೆ, ಗೋಪಿ ಅಣ್ಣ ಇದ್ದಾರೆ, ಜಹಾಂಗೀರ್ ಅವರಿದ್ದಾರೆ, ಲಾಸ್ಯ ನಾಗರಾಜ್ ಅವರಿದ್ದಾರೆ, ಮತ್ತೆ ಹರಿಣಿ ಅವರಿದ್ದಾರೆ, ಮತ್ತೆ ಇನ್ನು ಮುಂತಾದ ಎಲ್ಲ ಕಲಾವಿದರು ಜೊತೆಗೆ ಸೇರಿ ಮಾಡಿದಂತ ಒಂದು ಫೆಸ್ಟಿವಲ್ ಅಂತಾನೆ ಹೇಳ್ಬೋದು, ಮಂಗಳವಾರ ರಜಾ ದಿನ. ಸೊ ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಈ ಜರ್ನಿಯಲ್ಲಿ ಏನು ಒಂದು ಒಳ್ಳೆ ಕೆಲಸಕ್ಕೆ ಆ ಪಾಸಿಟಿವ್ ವೈಬ್ ಜೊತೆಗೆ ಎಲ್ಲವೂ ಕನೆಕ್ಟ್ ಆಗುತ್ತೆ ಅಂತಾರಲ್ಲ, ಹಾಗೆ ತುಂಬಾ ಜನ ತುಂಬಾ ಪ್ರೀತಿಯಿಂದ ಎಲ್ಲಿ ಹೋದ್ರು ಮಂಗಳವಾರ ರಜಾ ದಿನ ಸಿನಿಮಾ ಬಗ್ಗೆ ಅಥವಾ ಅದರ ಟೈಟಲ್ ಬಗ್ಗೆಗೆ, ಅದರ ಏನು ಕಥೆಯ ಒಂದು ನಾಟ್ ಬಗ್ಗೆಗೆ ಎಲ್ಲ ಕಡೆ ಡಿಸ್ಕಸ್ ಮಾಡ್ತಿದ್ದಾರೆ, ಅಥವಾ ನನಗೂ ತುಂಬಾ ಪರ್ಸನಲ್ ಆಗಿ ಕೇಳ್ತಾರೆ. ಸೊ ಆತರ ಎಲ್ಲರಿಗೂ ಆ ತರದೊಂದು ಪರ್ಸನಲ್ ಕಮಿಟ್ಮೆಂಟ್ ಜೊತೆಗೆ ಇದೊಂದು ಸಿನಿಮಾನ ಪ್ರೆಸೆಂಟ್ ಮಾಡೋಕ್ ಹೊರಟಿದೀವಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನಿನ್ನೆ ಮಂಗಳವಾರ ಇತ್ತು, ರಜಾ ದಿನಾನೂ ಇತ್ತು, ನೀವ್ ಯಾಕೆ ಇಟ್ಕೊಳ್ಳಿಲ್ಲ ಪ್ರೆಸ್ ಮೀಟ್? ಸರ್ ಆಕ್ಚುಲಿ ನಿನ್ನೆನೆ ಮಾಡ್ಬೇಕಾಯ್ತು ಸರ್. ಅದೇನಾಗ್ತಿದೆ ಅಂದ್ರೆ ಸಿನಿಮಾ ರಿಲೀಸ್ ಹತ್ರ ಇರೋದ್ರಿಂದ ಒಂದ್ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ತುಂಬಾ ನಡೀತಿತ್ತು. ಹಾಗಾಗಿ ಆಕ್ಚುಲಿ ನಾವು ಇವತ್ತು ಅಲ್ಲ ನಾಳೆ ಮಾಡ್ಬೇಕು ಅಂತಿದ್ವಿ, ಇಲ್ಲ ಇವತ್ತು ಮಾಡ್ಲೇಬೇಕು ಅಂತ ಹೇಳ್ಕೊಂಡು ಇವತ್ತೇ ಮಾಡಿದ್ವಿ ಸರ್. ನಿನ್ನೆನೆ ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಸರ್, ಬಟ್ ಏನಾದ್ರು ಒಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿದ್ದಿದ್ರಿಂದ ರಜದ ದಿನಾನು ಕೆಲಸ ಮಾಡಿದ್ವಿ ನಿನ್ನೆ, ಅದಕ್ಕಾಗಿ ಮಾಡೋಕ್ಕಾಗಿಲ್ಲ ಸರ್. ಸಿನಿಮಾ ತಲುಪಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. 5ನೇ ತಾರೀಕು ರಿಲೀಸ್ ಆಗ್ತಿದೆ. ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ಬಹುಶಃ
ಸವಿತಾ ಸಮಾಜದವ್ರನ್ನ ಪ್ರಮುಖ ಭೂಮಿಕೆಯಲ್ಲಿ ಇಟ್ಕೊಂಡು ಕನ್ನಡದಲ್ಲಿ ಮಾಡ್ತಿರೋದು ಮೊದಲೇ ಸಿನಿಮಾ ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ, ನನ್ನ ಜ್ಞಾನದ ಪ್ರಕಾರ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಪೋರ್ಟ್ ಮಾಡಿ. ಜನರು ಥಿಯೇಟ್ರಿಗೆ ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನಾನು ಗೌಸ್ಪೀರ್ ಸರ್ನ ನೋಡಿರಲಿಲ್ಲ ಯಾವತ್ತು, ಅವ್ರ ಹಾಡುಗಳು ಕೇಳಿದ್ದೆ, ಒಂಥರ ಫ್ಯಾನ್ ಬಾಯ್ ಮೂಮೆಂಟ್ ಇವತ್ತು ನನಗೆ. ನಾನು ತುಂಬ ಹಾಡುಗಳು ಕೇಳಿದ್ದೀನಿ ಅವ್ರನ್ನ. ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಅಷ್ಟೇ. ಅಪ್ಪ ನೀವೇನಾ? ಕ್ಯಾಮ್ರಾ ಮುಂದೆ ಬರ್ತಿದ್ದಂಗೆ ಸಖತ್, ಅವ್ರಿಗೆ ಗೊತ್ತಿಲ್ಲ ಒಂದು ಎನರ್ಜಿ ಅವರಲ್ಲಿ ಆಚೆ ಬರ್ತಾ ಇರುತ್ತೆ ಸರ್. ಇವರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅಂದ್ರೆ, ಡೈರೆಕ್ಟ್ ನನಗೆ ಹಾಡು ಬರೆಯೋದಕ್ಕಿಂತ ಮುಂಚೆ ಒಂದು ರಫ್ ಕಟ್ಗಳನ್ನ ತೋರಿಸಿದ್ರು, ಅಪ್ಪ ಮಗ ನಿನ್ಗೆ ಇರುತ್ತೆ ಅಂತ. ಸೊ ಒಂದು ಕ್ಯಾರೆಕ್ಟರ್ನ ನಾವು ನೋಡಿದಾಗ, ಇದಕ್ ಮುಂಚೆ ನಾನು ಒಂದು ಅಪ್ಪ ಮಗನ ಹಾಡನ್ನ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಬರ್ದಿದ್ದೆ. ಅಚ್ಯುತ್ ಮತ್ತೆ ಯಶ್ ಅವರು ಅದನ್ನು ನನಗೆ ರಫ್ ಕಟ್ ತೋರಿಸಿದ್ರು. ಇವ್ರ ಆಕ್ಟಿಂಗ್ ನಾನು ನೋಡಿದ್ಮೇಲೆ ನನಗೆ ಹಾಡು ಬರೆಯೋದಕ್ಕೆ ತುಂಬಾ ಸುಲಭ ಆಯ್ತು. ಯಾಕಂದ್ರೆ ಮಂಗಳವಾರ ರಜಾ ದಿನ ಆ ಕ್ಯಾರೆಕ್ಟರ್ಗೆ ಯಾರಾದ್ರೂ ಇದ್ರೆ ಅಪ್ಪ ಹಿಂಗೆ ಇರ್ತಾರ ಅಂತ ಅನ್ಸ್ಬಿಡ್ತಾರೆ ನನಗೆ. ಅಷ್ಟು ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಸರ್. ಇನ್ನ ಈ ತರ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ. ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದಕ್ಕಿಂತ ಇನ್ನ ಜಾಸ್ತಿ ಇದೆ ಸರ್. ಹೆಂಗೆ ಅಂದ್ರೆ 100 ರೂಪಾಯಿಗೆ 300 ರೂಪಾಯಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಒಂದು 20 ನಿಮಿಷ ಎಂಥವ್ರಿಗೆ ಆದ್ರೂ ಕಣ್ಣಲ್ಲಿ ನೀರು ಅನ್ನೋದು ಬಂದೇ ಬರುತ್ತೆ ಸರ್. ಪ್ರತಿಯೊಬ್ಬ ತಂದೆ ಮಗುವಿಗೆ, ಅಪ್ಪ ಮಗಳಿಗೆ ಕನೆಕ್ಟ್ ಆಗುತ್ತೆ ಸಿನಿಮಾ. ಇದು ಕಂಪ್ಲೀಟ್ಲಿ ಇದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಡೆಯುವಂತ ಒಂದು ಕಥೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡ್ತಿರೋರ್ಗೆ ಅನ್ಸುತ್ತೆ, ನಾನು ನನ್ನ ತಂದೆ ಹತ್ರ ಹಿಂಗೆ ಮಾತಾಡಿದ್ನಲ್ಲ, ಇಲ್ಲ ಇವಾಗ ಯಾರು ಅವ್ರ ತಂದೆ ಜೊತೆ ಸಿನಿಮಾ ಬಂದಿದೆ, ಅವ್ರ ತಂದೆಗೂ ಅನ್ಸುತ್ತೆ ನಾನು ನನ್ನ ಮಗುನ ಹತ್ರ ಹಿಂಗೆ ಮಾತಾಡಿದ್ನಲ್ಲ ಅನ್ನೋದು ಕನೆಕ್ಟ್ ಆಗ್ತಾ ಹೋಗುತ್ತೆ ಸರ್ ಸಿನಿಮಾ. ಅದು ಸಿನಿಮಾ ನೋಡ್ತಾನೆ ಅವರು ಅವ್ರದೇ ಪಾತ್ರಗಳನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಸಿನಿಮಾದಲ್ಲಿ. ಸರ್ ಇವತ್ತಿನ ದಿನ ಏನಾಗಿದೆ ಅಂದ್ರೆ, ಪ್ರಮೋಷನ್ ನಾವೇನೇ ಮಾಡಿದ್ರು ಜನಕ್ಕೆ ರೀಚ್ ಮಾಡ್ಸೋದ್ ಕಷ್ಟ ಇದೆ ಸರ್. ಈ ಒಂದು 8 ತಿಂಗಳು ಎಲ್ಲರೂ ಕೆಲಸ ಇಲ್ಲದೆ ಮನೇಲಿ ಇದ್ದಿದ್ರಿಂದ ಎಲ್ರಿಗೂ ಇವತ್ತು ಬದುಕು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಸೈಡ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇವತ್ತು ನಾವೇನೇ ಪ್ರಮೋಷನ್ ಮಾಡಿದ್ರು ಅದು ಜನಕ್ಕೆ ರೀಚ್ ಆಗ್ತಿದೆ. ಬಟ್ ಏನಂದ್ರೆ ನಿಮ್ಗಳ ಸಪೋರ್ಟ್ ತುಂಬಾ ಮುಖ್ಯ ಸರ್. ಯಾಕಂದ್ರೆ ನಾವೊಂದು ಯಂಗ್ಸ್ಟರ್ಸ್ ಏನೋ ಒಂದು ಕನ್ಸಿಟ್ಕೊಂಡು ಒಂದು ಮೊದಲನೇ ಹೆಜ್ಜೆ ಇಡ್ತಿದೀವಿ. ನೀವು ಇವತ್ತಿನ ದಿನ ನಮ್ಗೆ ಯಾವ ರೀತಿ ಸಪೋರ್ಟ್ ಕೊಟ್ಟು ಯಾವ ರೀತಿ ನಮ್ ಪುಷಪ್ ಮಾಡ್ತೀರಾ, ನಮ್ಗಳ ಭವಿಷ್ಯ ಅದ್ರ ಮೇಲೆ ಇರುತ್ತೆ ಸರ್. ಏನಂದ್ರೆ ನಮ್ಗೆ ಹೇಗ್ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಮ್ಗಿದು ಹೊಸ ಪ್ರಯತ್ನ, ಅಪರಾಧ ಅಂತೂ ಮಾಡಿಲ್ಲ ಸರ್. ದಯವಿಟ್ಟು ಎಲ್ಲರೂ ಪ್ರೀತಿಯಿಂದ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಅಂದ್ರೆ ಆತರ ಯೂನಿಫಾರ್ಮಿಟಿಲಿ ಫಾರ್ಮಲ್ ಆಗಿ ಶುರು ಮಾಡ್ತಿರೋ ಮೊದಲನೇ ನಾಂದಿ ಇದು. ಸೊ ಇಲ್ಲಿಂದ ಎಲ್ಲರೂ ಜೊತೆಗಿರಿ ಅಂತ. ಯಾಕಂದ್ರೆ ಇಷ್ಟು ದಿವಸ ಆತರ ನಾವು ಇನ್ಫಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಮ್ಮ ಏನು ಫೇಸ್ಬುಕ್ ಪೇಜ್ ನಲ್ಲಿ ಆತರ ಎಲ್ಲ ಮಾಡ್ತಿದ್ವಿ. ಹೌದು ಹೌದು ಖಂಡಿತವಾಗ್ಲೂ. ಅಲ್ಲ ಖಂಡಿತ ನೀವ್ ಹೇಳೋದು ಹೌದು. ಬಟ್ ಪ್ಯಾರಲಲ್ ಎರಡು ಕೂಡ ಇದೆ. ಅಂದ್ರೆ ಒಂದಷ್ಟು ಜನ ನಿಜವಾಗ್ಲೂ ಮನರಂಜನೆಯನ್ನ ಹರಿಸ್ತಾ ಅಥವಾ ಈ ಒಂದು ಏನು ಏನಂತಾರೆ ವರ್ಚುವಲ್ ನಲ್ಲಿ ಏನಾಗ್ತಿದೆ ಅದನ್ನ ಬಿಟ್ಟು ಸಿನಿಮಾದಲ್ಲಿ ಪ್ರಾಪರ್ ಆಗಿ ಸಿನಿಮಾ ನೋಡ್ಬೇಕು ಅಥವಾ ಥಿಯೇಟರ್ ನಲ್ಲಿ ಪ್ರಾಪರ್ ಆಗಿ ಪ್ಲೇಸ್ ನೋಡ್ಬೇಕು, ಆ ತರದ ಒಂದು ವರ್ಗ ಯಾವಾಗ್ಲೂ ಇದ್ದೇ ಇದೆ. ಸೊ ಜೊತೆಗೆ ಈ ಥಿಯೇಟರ್ನವರು ಮತ್ತೆ ಇದರ ಮಾಲೀಕರು ಅವರೆಲ್ಲರೂ ಜೊತೆಗೆ ನಿಂತು ಹೆಚ್ಚು ಇದರ ಬಗ್ಗೆ ಏನು ಈ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಅದರ ಜೊತೆಗೆ ಅವರು ನಿಂತಾರೆ. ಮತ್ತೆ ಅಫ್ಕೋರ್ಸ್ ಸರ್ಕಾರ ನಮ್ಮನ್ನ ನಗಣ್ಯ ಅಂತ ಸ್ವೀಕರಿಸ್ತಾರೆ ಅಂದ್ರೆ ಇಡೀ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯನ್ನ. ಬಟ್ ಆದ್ರೂ ಇರೋ ಮಟ್ಟಿಗೆ ಅಥವಾ ಸಾಕಷ್ಟು ಮಟ್ಟಿಗೆ ಅದರ ಬಗ್ಗೆ ಹೆಚ್ಚು ಕೇರ್ ತಗೊಂಡು ನಾವು ನೀವ್ ಹೇಳಿದ ಪಾಯಿಂಟ್ ಅನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ಇನಿಷಿಯೇಟಿವ್ ನಲ್ಲೇ ನಾವು ಹೆಚ್ಚು ಇದರ ಬಗ್ಗೆ ಪ್ರಚಾರ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಆಮೇಲೆ ನಾನು ಮಾತಾಡೋ ಹೊತ್ತಿಗೆ ಒಂದ್ ಪಾಯಿಂಟ್ ಬಿಟ್ಟೆ, ಇವ್ರು ಹೇಳಿದ್ರು ಯೋಗರಾಜ್ ಸರ್ ಮತ್ತೆ ವಿಜಯ್ ಪ್ರಕಾಶ್ ಅವರು, ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು, ಗೌಸ್ಪೀರ್ ಸರ್, ಹೀಗೆ ಒಂಥರ ಹಿರಿಯರೆಲ್ಲರೂ ತುಂಬಾ ಪ್ರೀತಿಯಿಂದ ಏನೋ ಅವ್ರದ್ದೇನು ಹಣ ಅಥವಾ ಇನ್ನೊಂದು ಆ ತರದೇನು ಬ್ಯಾರಿಯರ್ ಇಟ್ಕೊಳ್ದೆ ತುಂಬಾ ಪ್ರೀತಿಯಿಂದ ಏನೋ ಹುಡುಗರು ಕೆಲಸ ಮಾಡ್ತಿದ್ದಾರೆ, ಒಳ್ಳೇದಾಗ್ಲಿ ಅಂತ ನಮ್ಗೆ ಹರಸಿ ಅವರು ಆಶೀರ್ವಾದದಿಂದ ಹಾಡು ಬರ್ಕೊಟ್ಟಿದ್ದಾರೆ, ಹಾಡಿಕೊಟ್ಟಿದ್ದಾರೆ. ಸೊ ಇದು ಬಹಳ ಏನಂತಾರೆ ನಮ್ಮ ಇಡೀ ಚಿತ್ರಕ್ಕೆ ಒಂದು
ಕಿರೀಟ ಇಟ್ಟಂತೆ ಅಂತಾನೆ ನಾ ಹೇಳೋಕೆ ಇಷ್ಟಪಡ್ತೀನಿ. ಆ ಪಾಯಿಂಟ್ ಒಂದು ಮಿಸ್ ಮಾಡಿದ್ದೆ. ಥ್ಯಾಂಕ್ ಯು ಸೊ ಮಚ್. ಸರ್ ಅದ್ಭುತ್ ಮುರಳೀಧರ್ ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿರೋದು. ಆ್ಯಂಡ್ ಈಗ ನಿನ್ನೆ ರಿಲೀಸ್ ಆದ ಅಪ್ಪ ಸಾಂಗಿಗೆ ಮ್ಯೂಸಿಕ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಅಪ್ಪ ಮಗನ ಎಮೋಷನ್ ಯಾವ ಲೆವೆಲಿಗೆ ಕನೆಕ್ಟ್ ಆಯ್ತು ಸಿನಿಮಾಲಿ ಅಂದರೆ, ನಾನು ಯುವಿನ್ ಸೇರಿಕೊಂಡು ಒಂದು ಬಿಟ್ ಸಾಂಗ್ ಮಾಡೋಣ ಅಂತ ಜಸ್ಟ್ ಒಂದು ಪಲ್ಲವಿ ಕಂಪೋಸ್ ಮಾಡಿಬಿಟ್ಟು ಶುರು ಮಾಡಿದಂಥ ಹಾಡೋದು. ಪಲ್ಲವಿ ಕಂಪೋಸ್ ಆಯಿತು ಆ್ಯಂಡ್ ಅದನ್ನು ಗೌಸ್ಪೇ ಸರಿಗೆ ಲಿರಿಕ್ಸಿಗೆ ಕಳಿಸಿದಾಗ ಅವ್ರು ಬರೆದಿದ್ದ ಪದಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ಫುಲ್ ಸಾಂಗ್ ಆಗಿ ನಿನ್ನೆ ರಿಲೀಸ್ ಆಗಿದೆ. ಸೊ ಗೌಸ್ಪೇ ಸರ್ಗೆ, ಯುವಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಜರ್ನಿ ತುಂಬ ಚೆನ್ನಾಗಿತ್ತು. ಐ ಹೋಪ್ ಎಲ್ರಿಗೂ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ನಿನ್ನೆ ರಿಲೀಸ್ ಆಗಿದ್ದ ಸಾಂಗಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ನನ್ನ ಆಲ್ ಟೈಮ್ ಫೇವ್ರೇಟ್ ಸಾಂಗ್ ಅಂದರೆ ಫಸ್ಟ್ ಬರೋದೇ ಈ ಅಪ್ಪ ಸಾಂಗು ಸರ್. ಯಾಕಂದರೆ ನನಗೂ ನನ್ನ ತಂದೆ ಮೇಲೆ ಸಖತ್ ಲವ್. ಪ್ರತಿ ಸಲ ಸಾಂಗ್ ಕೇಳಿದಾಗೂ ನನಗೆ ಕನೆಕ್ಟ್ ಆಗ್ತಿತ್ತು ಸಾಂಗು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ತಂದೆಗೆ ಏನೋ ಒಂದು ಆಸೆ ಇತ್ತು, ನಾನು ಯಾವುದೋ ಒಂದು ಕಂಪ್ನಿ ಕೆಲಸ ಹೋಗ್ಬೇಕು ಅಂತ. ಅದನ್ನು ನಾನು ಯಾವತ್ತೂ ಅವ್ರ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ. ಬಟ್ ಅವ್ರ ರೈಟಿಂಗ್ ಹೆಂಗಿದೆ ಅಂದರೆ ಕನೆಕ್ಟ್ ಮಾಡಿಸ್ಬಿಡ್ತಾರಲ್ಲ, ಒಂದು ಸಾಲು ಬರುತ್ತೆ, ನಿನ್ನ ಕನಸುಗಳ ಸಾಯಿಸಿ ನನ್ನ ಕನಸುಗಳ ಪೂರ್ಣಿಸಿ ಕಂಡೆ ಖುಷಿ ಅದರಲ್ಲೇ ನೀ ಅಪ್ಪ ಅಂತ. ಅದು ಪ್ರತಿಯೊಬ್ಬರು ತಂದೆ ಮಕ್ಕಳಿಗೂ ಕನೆಕ್ಟ್ ಆಗೋಗುತ್ತೆ ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಸರ್ ಎಲ್ಲ ಗೋಸ್ಪೀರ್ ಸರ್ಗೆ ಮತ್ತು ಋತ್ವಿಕ್ ಸರ್ಗೆ. ಇನ್ನೊಂದು ವಿಷಯ, ಈಗ ನಾವು ಬರೆಯುವಾಗ ಏನಾಗುತ್ತೆ, ಪ್ರತಿ ನಮ್ಮ ಒಂದು ಬರಹದ ಹನಿ ಜನರ ಹೃದಯ ಅನ್ನೋ ಒಂದು ಚಿಪ್ ಒಳಗಡೆ ಸೇರ್ಕೊಂಡು ಮುತ್ತ ಹಾಕ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಅದ್ರಲ್ಲಿ ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ಈ ಹಾಡು ನಿಮ್ಗಳ ಸಹಕಾರದಿಂದ ಆದಷ್ಟು ಜನರಿಗೆ ರೀಚ್ ಆಗಿ ಇದೊಂದು ಮುತ್ತ ಹಾಕ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಯಾಕಂದ್ರೆ ನಾವು ಒಂದು ಸ್ಟಾರ್ಗಳ ಸಿನಿಮಾ ಅಥವಾ ಸ್ಟಾರ್ ಡೈರೆಕ್ಟರ್ಗಳ ಸಿನಿಮಾ ಅಥವಾ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿನಿಮಾಗೆ ಬಂದಾಗ ಹಾಡು ನಾವು ಪ್ರಮೋಟ್ ಮಾಡ್ಲಿ ಬಿಡ್ಲಿ ಅದು ಹಾಡು ಹಿಟ್ಟಾಗುತ್ತೆ. ಆದ್ರೆ ಒಂದು ಹೊಸಬರು ಸಿನಿಮಾಗೆ ಹಾಡು ಹಿಟ್ಟಾಗೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ಆದಷ್ಟು ಇದನ್ನ ಜನರಿಗೆ ತಲುಪಿಸೋಕೆ ಒಂದು ಇದು ಮಾಡಿ. ಖಂಡಿತ ನಾನು 101% ಗ್ಯಾರಂಟಿ ಕೊಡ್ತೀನಿ, ಈ ಹಾಡು ಕೇಳಿದವ್ರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹಾಡು ಇಷ್ಟ ಆದ್ರೆ ಜನಗಳಿಗೆ ಅದ್ರ ಮೇಲೆ ಸ್ವಲ್ಪ ಲವ್ ಆದ್ರೆ ಖಂಡಿತ ಸಿನಿಮಾಗೆ ಬರ್ತಾರೆ, ಈ ಸಿನಿಮಾನ ನೋಡ್ತಾರೆ, ಇಡೀ ಟೀಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಊಟ ಮಾಡು.